ಎಲ್ಲರಿಗೂ ಹ್ಯಾಪಿ ಯುಗಾದಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಬೆಲ್ಲವನ್ನು ಯೂಸ್ ಮಾಡ್ಕೊಂಡಿರುವಂಥದ್ದು ಶೇಂಗಾ ಉಂಡೆ ಮಾಡ್ತಾಯಿದ್ದೀವಿ. ಬೆಲ್ಲ ಹಾಕಿ ಇದು ಸುಲಭ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಮನೆಯಲ್ಲಿ ನೀವು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಮತ್ತು ಇದನ್ನು ನಾವು ಬೆಲ್ಲ ಹಾಕಿ ಮಾಡ್ತಾಯಿದ್ದೀವಿ. ಆಣ ಹಾಕೊಳ್ಳೋದು ಇದು ಮಾಡ್ಕೊಳ್ಳೋದು ಏನೂ ರೆಸಿಪಿ ಇರೋದಿಲ್ಲ. ಭಾಳ ಸುಲಭ ರೀತಿಯಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 1 ಕಪ್ನಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಇದು ಹುರ್ಕೊಂಡು ಮತ್ತು ಇದರ ಸಿಪ್ಪೆಯನ್ನು ಬಿಚ್ಚಿ ಈ ಥರ ತೊಗೊಂಡಿದ್ದೀನಿ. ಬೆಲ್ಲ 2/3 ಕಪ್, 2-3 ಭಾಗ ಅಂತ ಹೇಳ್ತೀವಲ್ಲ ಅದರಷ್ಟು. ಆಮೇಲೆ ಸ್ವಲ್ಪ ಏಲಕ್ಕಿ 3ರಿಂದ 4. ಆಮೇಲೆ ನಿಮ್ಮ ಕಡೆ ಈ ಥರದ್ದು ಕಪ್ ಮೆಜರ್ಮೆಂಟ್ಸ್ ಕಪ್ ಇರಲಿಲ್ಲ ಅಂದರೂ ಕೂಡ ನೀವು ಮನೆಯಲ್ಲಿರೋ ಬಟ್ಲದ ಹಾಗೆ ನೋಡಿಕೊಂಡು ಈ ಥರದಷ್ಟು ಹಾಕಿ ತೊಗೋಬೋದು. ಈಗೇನು ಮಾಡೋದು ಇದು ಈಸಿ ಅಂತಂದರೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರ್ದಲ್ಲಿ ಹಾಕಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಬಿಡಬೇಕು. ಇದು ಈ ಥರ ಪೌಡ್ರದಾಗಿ ನಮಗೆ ಸಿಕ್ಬಿಡುತ್ತೆ, ಕೋರ್ಸ್ ಪೌಡ್ರ್ ಥರ ಆಗಿ. ಇದು ಈ ಥರ ಆಗಿದರೆ ಸಾಕು. ಮತ್ತು ಏನು ಮೇನ್ ಇದ್ರದ್ದು ಇದು ಅಂತಂದರೆ ಶೇಂಗಾ ಏನಿದೆಯಲ್ಲ ಚೆನ್ನಾಗಿ ಹುರ್ಕೊಂಡಿರುವಂಥದ್ದು ಇರಬೇಕು. ಅಂದರೆ ನಿಮಗೆ ಈ ಥರದ್ದು ಟೇಸ್ಟ್ ಕೂಡ ತುಂಬ ಒಳ್ಳೆಯದು ಬರುತ್ತೆ. ಇದು ಒಂದು ದೊಡ್ಡ ಬೌಲ್ದಲ್ಲಿ ಹಾಕಿಕೊಂಡು ನಾನು ಈ ಥರ ಕೈಯಿಂದ ಶೇಪ್ ಕೊಡ್ತಾ ಇದ್ದೀನಿ. ಭಾಳ ಸುಲಭ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಭಾಳ ಈಸಿ ಕೂಡ ಇದೆ ನೋಡಿರಿ. ಈ ಥರ ಇದು ಉಂಡೆ ರೆಡಿ ಆಗಿಬಿಡ್ತು. ಈಗ ಇದೇ ಥರದ್ದು ನಾವೆಲ್ಲ ಬಾಕಿದು ಉಂಡೆಗಳನ್ನು ರೆಡಿ ಮಾಡ್ಕೊಂಡು ಬಿಡೋಣ. ಇದು ನಿಮ್ದು ಈ ಥರ ಉಂಡೆ ಹೋಲ್ಡ್ ಆಗ್ತಾ ಇರಲಿಲ್ಲ ಅಂತಂದರೆ ಇದಕ್ಕೆ ನೀವು ಸ್ವಲ್ಪ ತುಪ್ಪ ಕೂಡ ಸೇರಿಸಿ ಅದಕ್ಕೆ ಶೇಪ್ ಕೊಡೋಕೆ ಟ್ರೈ ಮಾಡಿರಿ, ಆಗಿಬಿಡ್ತೈತಿ. ಮತ್ತು ನಾನು ಪ್ರೀವಿಯಸ್ ವಿಡಿಯೋ ಮಸಾಲೆ ಖಾರ ವಿಡಿಯೋ ಇನ್ನೂ ನೀವು ನೋಡಿದ್ದಿಲ್ಲ ಅಂದರೆ ಪ್ಲೀಸ್ ವಿಡಿಯೋ ಚೆಕ್ ಮಾಡಿರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀವಿ ಅಂತ ಹೇಳಿ ನಾನು ಸುಲಭ ರೀತಿಯಲ್ಲಿ ತೋರಿಸ್ಕೊಟ್ಟಿನಿ. ಮತ್ತು ಪ್ರೀವಿಯಸ್ ವೀಡಿಯೋಸ್ ಕೂಡ ಎಲ್ಲ ಚೆಕ್ ಮಾಡ್ಕೊರಿ. ಬೇಸಿಗೆ ಅದೆಲ್ಲ ಸಮ್ಮರ್ ರೆಸಿಪೀಸ್ ತುಂಬ ಪೋಸ್ಟ್ ಮಾಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ.